ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಆಗ ಸಡನ್ನಾಗಿ ನೆನಪಾಗಿದೆ ಪುರಿ ಸಾಗು. ಪೂರಿ ಮತ್ತು ಆಲೂ ಸಾಗು ಮಾಡೋಣ. ಅದಕ್ಕೆ ಮೊದಲನೇದಾಗಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಅರಿಶಿನ, ಜೀರಿಗೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆ ಹಿಟ್ಟು, ಕೊತ್ತಂಬರಿ, ಸಣ್ಣ ಟೊಮೆಟೊ, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ತೆಂಗಿನಕಾಯಿ ತುರಿ. ಫಸ್ಟು ಇದು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನಲ್ಲಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ರೆಡಿಯಾಗಿದೆ ಪೂರಿ ಹಿಟ್ಟು. ಇದೊಂದು ಅರ್ಧ ಗಂಟೆ ನೆನೆಯಲ್ಲಿ ಸೈಡ್ ಇಟ್ಬಿಡೋಣ. ಅಷ್ಟರಲ್ಲಿ ಸಾಗು ಮಾಡ್ಕೊಳ್ಳೋಣ. ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ದಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕೋಣ. ಉಪ್ಪು ಹಾಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಟೊಮೆಟೊ, ಅದು ಸಾಫ್ಟ್ ಆಗಬೇಕು. ಕ್ಯಾರೆಟ್ ತುರಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಈಗ ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ನೀರು ಹಾಕ್ಬಿಟ್ಟು ಬೀಟ್ ಮಾಡ್ಕೊಬೇಕು. ಚೆನ್ನಾಗಿ ನೈಸ್ ಬೀಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪನ ಗಂಟಿರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಹಾಕೋಣ. ಈ ಕಪ್ಪಲ್ಲಿ 2 ಕಪ್ ಹಾಕೊತೀನಿ. ಥಿಕ್ನೆಸ್ ನೋಡ್ಕೊಂಡು ಹಾಕೊಬೋದು. ಕನ್ಸಿಸ್ಟೆನ್ಸಿ ಸ್ವೀಟ್ ನೋಡ್ಕೊಂಡು ಹಾಕೊಬೋದು. ಬೇಕಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನಮ್ಗೆ 1 ಟೈಮಿಗೆ ಮಾತ್ರ ಅಲ್ವಾ, ಆದರೂ ಜಾಸ್ತಿನೇ ಆಗುತ್ತೆ. ಸ್ವಲ್ಪನೇ ಹಾಕೊತೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ. ರುಚಿಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಒಂದು 2 ನಿಮಿಷ ತೆಂಗಿನಕಾಯಿ ತುರಿ ಬೇಯಬೇಕು. 1-2 ನಿಮಿಷ ಫ್ರೈ ಇದಾದರೂ ಸಾಕು. ಇವಾಗ ಇದಾಗಿದೆ. ಕೊತ್ತಂಬರಿ ಹಾಕ್ಬೇಕು. ಸ್ಟವ್ ಆಫ್ ಮಾಡೋಣ. ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಪೂರಿ ಮಾಡೋಕ್ಕೆ ಎಣ್ಣೆ ಇಟ್ಕೊಳ್ಳೋಣ. ಫಸ್ಟು ಎಣ್ಣೆ ಕಾಯೋ ತನಕ ಇದು ರೆಡಿ ಮಾಡ್ಕೊಳ್ಳೋಣ. ಪೂರಿ ಲಟ್ಟಿಸ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಫಸ್ಟು ಪೂರಿನ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಈ ಥರ ಉಂಡೆ ಮಾಡಿ ಇಟ್ಕೊಬಿಡ್ಬೇಕು ಫಸ್ಟು. ಈಗ
ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಎಲ್ಲ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಈಗ ಒಂದು ಅದೇ ಟೂತ್ ಪೋಸ್ಟ್ ಇರ್ತಾರೆ, ಅದಕ್ಕೆ ಒಂದು ಡಿಶ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ. ಈ ಥರ ಎರಡೂ ಕಡೆನೂ ಬೇಯಿಸ್ಕೊಬೇಕು. ಸ್ವಲ್ಪ ಲೈಟ್ ಬ್ರೌನ್ ಬಂದಮೇಲೆ ತೆಗೆದ್ಬಿಡೋಣ. ಸಾಕು, ಇವಾಗ ಆಗಿದೆ ತೆಗ್ದಾಗ. ಈಗ ಅದೇ ರೀತಿ ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ನೋಡಿ ಪೂರಿ ಕಲರ್ಫುಲ್ ಸಾಗು ನೋಡಿ ತುಂಬ ಚೆನ್ನಾಗಿದೆ, ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.